ಹಾಯ್ ಫ್ರೆಂಡ್ಸ್, ನಾನೀಗ VN ಆ್ಯಪ್ನ ಯೂಸ್ ಮಾಡಿಕೊಂಡು ಈ ರೀತಿ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿದೆ ಎಡಿಟ್ ಮಾಡೋದು. ನಾನು ಹೇಳೋ ಸ್ಟೆಪ್ನ ಒನ್ ಬೈ ಒನ್ ಆಗಿ ಫಾಲೋ ಮಾಡ್ಕೊಂಡು ಹೋಗಿ ಈಸಿ ಆಗುತ್ತೆ. ನಿಮ್ಮ ಮೊಬೈಲಲ್ಲಿ VN ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ VN ಆ್ಯಪ್ ಇಲ್ಲದೇ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದರಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲು VN ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಪ್ಲಸ್ ಐಕನ್ ಕಾಣ್ತಿದೆಯಲ್ಲ, ಪ್ಲಸ್ ಐಕನ್ ಕ್ಲಿಕ್ ಮಾಡಿ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು ಬೇಕೋ ಲೆಂತು, ಅಂದರೆ ನಿಮ್ಮ ಸಾಂಗು 17 ಸೆಕೆಂಡ್ಸ್ ಇರುತ್ತೋ 15 ಸೆಕೆಂಡ್ಸ್ ಇರುತ್ತೋ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ನನಗೆ 17 ಸೆಕೆಂಡ್ಸ್ ಸಾಂಗ್ಸ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು 17 ಸೆಕೆಂಡ್ಸ್ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಮೇನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಟೂಲ್ಸಲ್ಲಿ ಬಂದುಬಿಟ್ಟು ಸ್ಲೈಡ್ ಮಾಡಿ BG ಅಂತ ಕಾಣುತ್ತೆ. BG ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಮೇಜ್ ಅಂತ ಇದೆ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಗೆ ಎಷ್ಟು ಬೇಕೋ ಸೆಟ್ ಮಾಡ್ಕೊಳ್ಳಿ. 14ಗೆ ಸೆಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಸೆಟ್ ಮಾಡ್ಕೊಂಡ್ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಮೇನ್ ಫೋಟೋನ ಹಾಗೆ ಕೆಳಗಡೆ ಸ್ಲೈಡ್ ಮಾಡಿ. ಫೋಟೋ ರಿಮೂವ್ ಆಗಿಬಿಟ್ಟು ಬ್ಲರ್ರಾಗಿ ಕಾಣುತ್ತೆ. ನಂತರ ಥರ್ಡ್ ಟೂಲ್ನ ಸೆಲೆಕ್ಟ್ ಮಾಡಿಕೊಂಡು ಮೀಡಿಯಾಗೆ ಬನ್ನಿ. ಅಲ್ಲಿ ಬಂದುಬಿಟ್ಟು ನೀವು ಗ್ರೀನ್ ಸ್ಕ್ರೀನ್ ವಿಡಿಯೋನ ಆ್ಯಡ್ ಮಾಡಬೇಕಾಗತ್ತೆ. ಗ್ರೀನ್ ಸ್ಕ್ರೀನ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಗ್ರೀನ್ ಸ್ಕ್ರೀನ್ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಳ್ಳೋದೇನು ಅಷ್ಟೊಂದು ಕಷ್ಟ ಇಲ್ಲ. ಯಾವ ರೀತಿ ಅಂದರೆ ಈಗ ನಾನು ಹೇಗೆ ಮಾಡ್ತಿದ್ದೀನೋ ಅದನ್ನು ನೋಡ್ಕೊಂಬಿಟ್ಟು ಮಾಡಿ. ಸೆಟ್ ಮಾಡ್ಕೊಂಡಾದಮೇಲೆ ಆ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಿಟ್ ಅಂತ ಕೊಡಿ. ಫಿಟ್ ಆದಮೇಲೆ ಸ್ವಲ್ಪ ಕೆಳಗಡೆ ಅದನ್ನು ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದಾದಮೇಲೆ ನಂತರ ಹಾಗೆ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಲೆಫ್ಟ್ ಸೈಡಿಗೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದ ನಂತರ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಒಂದ್ಸರಿ ವಿಡಿಯೋನ ಫುಲ್ ಎಂಡ್ವರೆಗೂ ಚೆಕ್ ಮಾಡಿಬಿಟ್ಟು ಮತ್ತೆ ಬನ್ನಿ. ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಎಂಡ್ ಅಂತ ಇದೆಯಲ್ಲ, ವಿಡಿಯೋ ಎಂಡ್ ಅಂತ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಂಡ್ವರೆಗೂ ಗ್ರೀನ್ ಸ್ಕ್ರೀನ್ ಅಪ್ಲೈ ಆಗುತ್ತೆ. ನಂತರ ಏನು ಮಾಡಬೇಕಲ್ಲ, ಎಕ್ಸ್ಪೋರ್ಟ್ ಮಾಡಬೇಕು. ಅದಕ್ಕೆ ರೆಸಲ್ಯೂಷನ್ನು ಕ್ಲಿಕ್ ಮಾಡಿ ಓಕೆ ಅಂತ ಕೊಟ್ಟರೆ ಎಕ್ಸ್ಪೋರ್ಟ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಇವಾಗ ನಮ್ಮ ವಿಡಿಯೋ ಎಕ್ಸ್ಪೋರ್ಟ್ ಆಗಿದೆ. ಅವಾಗ ಹಾಗೆ ಬ್ಯಾಕ್ ಬಂದುಬಿಟ್ಟು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಯಾವ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಮತ್ತೆ ಅದೇ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒರಿಜಿನಲ್ ಅಂತ ಕಾಣಿಸ್ತಿದೆ, ಅಲ್ಲಿ ಬಂದುಬಿಟ್ಟು 9:6 ಫ್ರೇಮ್ ರೇಷಿಯೋ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಎಷ್ಟು ಸೆಕೆಂಡ್ಗೆ ನೀವು ವಿಡಿಯೋ ಮಾಡಿದ್ರೋ ಮೊದಲು ಅಷ್ಟೇ ಸೆಕೆಂಡ್ಗೆ ಆ ಫೋಟೋನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ನಂತರ ವಿಡಿಯೋನ ಮೇನ್ಗೆ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ನೆಕ್ಸ್ಟ್ ಥರ್ಡ್ ಟೂಲ್ನ ಯೂಸ್ ಮಾಡ್ಕೊಂಬಿಟ್ಟು ಆಗಲೇ ಎಡಿಟ್ ಮಾಡ್ಕೊಂಡಿದ್ರಲ್ಲ ಆ ಗ್ರೀನ್ ಸ್ಕ್ರೀನ್ ವಿಡಿಯೋನ ಮತ್ತೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ತಕ್ಷಣವೇ ಆ ವಿಡಿಯೋನ ಬಂದುಬಿಟ್ಟು ನೀವು ಟೂಲ್ ಬಾರಲ್ಲಿ ಬಂದು ಫಿಟ್ ಅಂತ ಇದೆ, ಆ ಫಿಟ್ ಮೇಲೆ ಕ್ಲಿಕ್ ಮಾಡಿ. ಫಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಫಿಟ್ ಅಂತ ಆಗುತ್ತೆ, ಅಥವಾ ಫಿಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎರಡರಲ್ಲಿ ಯಾವುದಾದ್ರು ಓಕೆ ಆಗುತ್ತೆ. ನಂತರ ನೀವು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನೀವು ಮಾಡಿರೋ ವಿಡಿಯೋ ಓಕೆ ಇದೆ ಅಂದ್ಬಿಟ್ಟು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಏನಂದರೆ, ನೆಕ್ಸ್ಟು ನೀವು ಇಂಪೋರ್ಟ್ ಮಾಡ್ಕೊಂಡಿದ್ರಲ್ಲ ಗ್ರೀನ್ ಸ್ಕ್ರೀನ್ ವಿಡಿಯೋ ಮಾಡಿರೋದನ್ನು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕೆಳಗಡೆ ಕಾಣಿಸ್ತಿರೋ ಟೂಲ್ ಬಾಕ್ಸ್ ಮೇಲೆ ನೋಡಿ ಕ್ರೋಮಾ ಅಂತ ಒಂದು ಟೂಲ್ ಕಾಣುತ್ತೆ. ಟೂಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ಮೇಲ್ಗಡೆ ಕಾಣಿಸ್ತಾ ಇರೋ ಗ್ರೀನ್ ಕಲರ್ ಪ್ಲಸ್ ಮಾರ್ಕ್ನ ಗ್ರೀನ್ ಮೇಲೆ ಸ್ಲೈಡ್ ಮಾಡಿ. ಸ್ಲೈಡ್ ಮಾಡಿದ್ಮೇಲೆ ಗ್ರೀನ್ ಸ್ಕ್ರೀನ್ ಹೋಗುತ್ತೆ. ಅದು ಹೋದ ತಕ್ಷಣ ಮೇನ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇನ್ ಫೋಟೋನ ಹಾಗೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನಿಮಗೆ ಚಿಕ್ಕದಾಗಿ ಕಾಣೋ ಥರ ಇದ್ದರೆ ಅದು ಹೇಗೆ ಕಾಣುತ್ತೋ ಹಾಗೆ ಕಾಣೋ ಥರ ಇಟ್ಕೊಂಡ್ರೆ ವಿಡಿಯೋ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ ಮತ್ತೆ ತರ್ಡ್ ಐಕಾನ್ ಟೂಲಲ್ಲಿ ಹೋಗ್ಬಿಟ್ಟು ಮೀಡಿಯಾನ ಸೆಲೆಕ್ಟ್ ಮಾಡಿ. ಮೀಡಿಯಾದಲ್ಲಿ ಬಂದುಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ಫೋಟೋ ಒಂದನ್ನು ಆ್ಯಡ್ ಮಾಡಬೇಕಾಗತ್ತೆ. ಫೋಟೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ಆ್ಯಡ್ ಮಾಡಿರೋ ಬ್ಲ್ಯಾಕ್ ಸ್ಕ್ರೀನ್ ಫೋಟೋನ ಮೇನ್ ಪಿಕ್ಚರ್ ಏನಿದೆ ಅಲ್ವ ಅದ್ರ ಮೇಲೆ ಅಡ್ಜಸ್ಟ್ ಆಗೋ ಥರ ದೊಡ್ಡದಾಗಿ ಮಾಡ್ಕೊಳ್ಳಿ. ದೊಡ್ಡದಾಗಿ ಮಾಡಿಕೊಂಡು ಅಡ್ಜಸ್ಟ್ ಆದಮೇಲೆ ಆ ಬ್ಲ್ಯಾಕ್ ಸ್ಕ್ರೀನ್ ಫೋಟೋ ಏನಿದೆ ಅಲ್ವಾ ಇಲ್ಲಿ ಮೇನಾಗಿ ಬ್ಲೂ ಕಲರಲ್ಲಿ ಕಾಣ್ತಾ ಇದೆ, ಅದನ್ನು ಡೌನಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಡೌನಲ್ಲಿ ಶಿಫ್ಟ್ ಮಾಡ್ಕೊಂಡ ತಕ್ಷಣ ಅದು ಅಡ್ಜಸ್ಟ್ ಆಗುತ್ತೆ.
ಅಡ್ಜಸ್ಟ್ ಆದಮೇಲೆ ಮತ್ತೆ ನೀವೇನು ಮಾಡಬೇಕು ಅಂದರೆ ಥರ್ಡ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಒಂದು ಮೀಡಿಯಾನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಅದು ಯಾವುದು ಅಂದರೆ ಮ್ಯೂಸಿಕ್ ಲೇಯರ್ ಇರೋ ಒಂದು ವಿಡಿಯೋ. ಅದರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನಾನೀಗ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದು ಇವಾಗ ಬ್ಲ್ಯಾಕ್ ಸ್ಕ್ರೀನ್ನ ಹೇಗೆ ಆ್ಯಡ್ ಮಾಡಿಕೊಂಡ್ರು ಅದೇ ರೀತಿ ಅದನ್ನು ಕೂಡ ಮೇಲ್ಗಡೆ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಇಟ್ಕೋಬೇಕು. ಇಟ್ಕೊಂಡಾದಮೇಲೆ ನೀವು ಅದೇ ವಿಡಿಯೋ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಟೂಲಲ್ಲಿ ಬ್ಲೆಂಡಿಂಗ್ ಅಂತ ಇದೆ, ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಲೈಟನ್ ಅಥವಾ ಸ್ಕ್ರೀನ್ನ ಸೆಲೆಕ್ಟ್ ಮಾಡಿಕೊಂಡು ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ. ನೀವು ಇವಾಗ ನೋಡ್ಬೋದು ಬ್ಲ್ಯಾಕ್ ಸ್ಕ್ರೀನು ಲೈಟನ್ ಆಗಿದೆ. ಆ ಲೈಟನ್ ಅಂದರೆ ಓನ್ಲಿ ಮ್ಯೂಸಿಕ್ ಲೇಯರ್ ಸೆಟ್ ಆಗಿದೆ. ನಂತರ ಮತ್ತೊಂದು ನೀವೇನು ಮಾಡಬೇಕಂದ್ರೆ ಈಗ ನಿಮ್ಗೆ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಆಗೋ ಥರ. ನಿಮ್ಗೆ ಎಷ್ಟು ವಿಡ್ತ್ ಬೇಕೋ ಎಷ್ಟು ಲೆಂತ್ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದ್ಸರಿ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾದಮೇಲೆ ಮತ್ತೆ ಏನು ಮಾಡಬೇಕಂದ್ರೆ ಟೂಲ್ ಮೀಡಿಯಾ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ಲಿರಿಕಲ್ ವಿಡಿಯೋ ಬೇಕಲ್ವಾ, ಲಿರಿಕಲ್ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ಟೂಲ್ ಬಾರಲ್ಲಿ ಬಂದುಬಿಟ್ಟು ಬ್ಲೆಂಡಿಂಗ್ ಅಂತ ಇದೆ, ಬ್ಲೆಂಡಿಂಗ್ನ ಸೆಲೆಕ್ಟ್ ಮಾಡಿ ಲೈಟನಲ್ಲಿ ಹಾಕಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ವಿಡಿಯೋ 90% ರೆಡಿ ಆಯಿತು. ಇವಾಗ ನೆಕ್ಸ್ಟ್ ನಿಮಗೆ ಮೇಜರಾಗಿ ಏನು ಬೇಕು, ಮ್ಯೂಸಿಕ್ನ ಆ್ಯಡ್ ಮಾಡಬೇಕು. ನಿಮ್ಗೆ ಯಾವ ಥರ ಮ್ಯೂಸಿಕ್ ಬೇಕೋ ಆ ಥರ ಮ್ಯೂಸಿಕ್ನ ನೀವು ತಗೋಬಿಟ್ಟು ಮೇಲ್ಗಡೆ ಒಂದು ಐಕಾನ್ ಕಾಣ್ತಾ ಇದೆ, ಆ ಮ್ಯೂಸಿಕ್ ಐಕಾನಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ತೀನಿ. ನಾನು ಸೆಲೆಕ್ಟ್ ಮಾಡಿದ್ದೀನಿ, ಅದೇ ಸಾಂಗ್ ಪ್ಲೇ ಆಗ್ತಾ ಇದೆ, ನೀವು ನೋಡ್ಬೋದು. ರೆಡಿ ಆಗಿದೆ. ಥ್ಯಾಂಕ್ ಯು. ಬೇರೆ ಬೇರೆ ವಿಡಿಯೋ ಸಬ್ಸ್ಕ್ರೈಬ್ ಫಾಲೋ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡಿ. ನಿಮಗೆ ಯಾವ ಫ್ರೇಮ್ ರೇಷಿಯೋ ಬೇಕೋ ಅಥವಾ ಯಾವುದು ರೆಸಲ್ಯೂಷನ್ ಬೇಕೋ ಆ ರೆಸಲ್ಯೂಷನ್ನ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಅಲ್ಲಿಗೆ ಗ್ಯಾಲರಿಲಿ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ, ವಿಡಿಯೋ ರೆಡಿ ಆಗುತ್ತೆ.